ಸರ್ ಇವತ್ತು ನಾನು ಹಿಂದೆ ಒಂದು ಸಲ DC ಆಫೀಸಲ್ಲಿ ಇತ್ತಲ್ಲ ಕೆಲಸ ಮಾಡಿದ್ದೆ, HQ ಅಂತ ಕೆಲಸ ಮಾಡಿದ್ದೆ, ಅದಕ್ಕೆ ಬಂದಿದ್ದೆ. ಇವತ್ತು ಮೂಡಾದಲ್ಲಿ ಮತ್ತೆ 13ರಿಂದ 15 ಇದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ವಿ. ಮೂಡಾದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನು ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಮ್ಮ ಗೊತ್ತಿರೋದನ್ನೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅಷ್ಟು ಕೊಟ್ಟು ಸಂಬಂಧಪಟ್ಟಂತೆ ನಮ್ಮ ಸಾಕ್ಷಿತರ ಅಥವಾ ತಮ್ಮ ಮಾಹಿತಿಗಳನ್ನ ತಗೋತಾರೆ. ಅಲ್ಲ, ನಾನು ಒಬ್ಬ ಆಫೀಸರ್ ಆಗಿ ಅಧಿಕಾರಿಯಾಗಿ ನಾನು ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. ಆ ಫೈಲ್ಸಲ್ಲೆಲ್ಲ ನಮ್ಮ ಸಹಿಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೇನು ಮಾಹಿತಿ ಕೊಡಬೇಕೋ ಅದನ್ನೆಲ್ಲವನ್ನು ಕೊಡ್ತೀನಿ. ಜನರಲ್ ಆಗಿ ಮಾಹಿತಿ ಕೊಡ್ತಾರೆ, ಎಲ್ಲರನ್ನೂ ಕರೆದಂಗೆ ಅಥವಾ ಹೀಗೆ ಎಲ್ಲರನ್ನೂ ಕರೆದಂಗೆ, ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರೇನು ಮಾಹಿತಿ ಅಧಿಕಾರಿಯಾಗಿ ಅವ್ರು ಏನೇನು ಮಾಹಿತಿ ಬೇಕಾಗಿತ್ತೋ ಆ ಅಧಿಕಾರಿ ಮಾಹಿತಿಯನ್ನು ಅಲ್ಲಿ ಕೊಡ್ತೀವಿ. ಎರಡೆರಡು ಬಾರಿ ಕರೆದ್ರಲ್ಲ ಅಂತ. ಅಂದರೆ ಒಂದು ಸಲ DC ಆಫೀಸಲ್ಲಿ HQ ಅಂತ ಇದ್ದೆ ನಾನು, ಆವಾಗ ಅವತ್ತು ಆ ಡೇಟಲ್ಲಿ ಅದು ಕೊಟ್ಟಿದ್ದೆ. ಇವತ್ತು ಅದು ಕನ್ವರ್ಷನ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಡಿತ ಇತ್ತಲ್ಲ, ನಾನು HQ ಇದ್ದೆ, ಕುಮಾರ್ ನಾಯಕ್ ಸಾಹೇಬರು DC ಇದ್ದರು. ಆವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟೆ. ಈ ದಿನಾಂಕ ಮೂಡಾದಲ್ಲಿ ನಾನು ಕಮಿಷನರ್ ಇದ್ನಲ್ಲ, ಆ ಸಂದರ್ಭದಲ್ಲಿ ಆ ಕಡತದ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಕರೆದಿದ್ದಾರೆ. ಅವ್ರ ಅರ್ಜಿಯನ್ನು ಕೊಟ್ಟಿದ್ದಾರೆ, ಟಪಾಲಲ್ಲಿ ಕೊಟ್ಟಿದ್ದಾರಲ್ಲ, ನನ್ನ ಅವಧಿಯಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೆ. ಗೊತ್ತಿಲ್ಲ, ಅದು ನಿಮ್ಮ ಪೀರಿಯಡಲ್ಲಿ ಇತ್ತು, ನೀವು ಹೆಂಗೆ ಏನು ಅಂತ ಕೇಳಿದ್ರು, ಅವ್ರು ಕೇಳಿದ ಮಾಹಿತಿ ನಾನು ಕೊಟ್ಟಿದ್ದೆ. ಏನು ಹೇಳಿಲ್ಲ. ಥ್ಯಾಂಕ್ ಯು. ಬರ್ತೀವಿ ನಾವು ಅಧಿಕಾರಿಗಳು, ಅವ್ರು ಎಷ್ಟು ಸಲ ಕರೆದ್ರೂ ಬರಲೇಬೇಕು, ನಾವು ಬರ್ತೀವಿ, ಸಹಕರಿಸ್ತೀವಿ. ಇಡೀ ಆಗಲೇ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಪ್ರೊಸೀಜರ್ ಕೇಳಿದ್ರು, ಹೇಳಿದ್ದೀವಿ ಅಷ್ಟೇ. ಥ್ಯಾಂಕ್ ಯು.